ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆನ್ಲೈನ್ ಮುಖಾಂತರ BSc ಅಗ್ರಿಗೋಸ್ಕರ ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ಪತ್ರವನ್ನು ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದೇನಪ್ಪ ಅಂತಂದರೆ, ಇವಾಗ ರೀಸೆಂಟಾಗಿ ಒಂದು CET ಏನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗುತ್ತೆ. ಅದರಲ್ಲಿ ಅಪ್ಲೈ ಮಾಡೋಕ್ಕೋಸ್ಕರ BSc ಅಗ್ರಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾರೆ ಪ್ರತಿಯೊಬ್ಬರಿಗೂ BSc ಅಗ್ರಿ ಸರ್ಟಿಫಿಕೇಟನ್ನು ಅವಶ್ಯಕತೆ ಇರುತ್ತೆ. BSc ಅಗ್ರಿ ಸರ್ಟಿಫಿಕೇಟ್ ಯಾರಿಗಾರಿಗೆ ಯೂಸ್ ಆಗುತ್ತಪ್ಪ ಅಂತಂದರೆ, ಪ್ರತಿಯೊಬ್ಬರು ಯಾರ್ಯಾರು ಕೃಷಿಯೇತರ ಮಕ್ಕಳು ಇರ್ತಾರೆ, ಯಾರ್ಯಾರು ರೈತರು ಇರ್ತಾರೆ, ರೈತರ ಮಕ್ಕಳಿಗೆ ಏನಾದರೂ BSc ಅಗ್ರಿ ಸರ್ಟಿಫಿಕೇಟ್ ಬೇಕಾದರೆ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ನಾಡ ಕಚೇರಿಯಲ್ಲಿ NK5 ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆನ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದನ್ನು ಯಾವ ರೀತಿಯನ್ನು ಅಪ್ಲೈ ಮಾಡಬೇಕು. ಸೊ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೆ ನೋಡಿ, ಯಾವುದೇ ಥರ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ಫ್ರೆಂಡ್ಸ್, ಯಾವುದೇ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಬ್ರೌಸರ್ ಓಪನ್ ಮಾಡಿದ ನಂತರ ಇಲ್ಲಿ ಗೂಗಲಲ್ಲಿ NK5 ಅಂತ ಸರ್ಚ್ ಮಾಡಿ. NK5 ಅಂತ ಸರ್ಚ್ ಮಾಡಿದ ಮೇಲೆ ಫಸ್ಟ್ ಆಪ್ಷನ್ ಬರುತ್ತೆ ನಾಡ ಕಚೇರಿ ಲಾಗಿನ್, ಆದಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರ ನಾಡ ಕಚೇರಿ ಅಂತ ಬಂದಿದೆ. ಸೊ ಫ್ರೆಂಡ್ಸ್, ಅದಾದ್ಮೇಲೆ ಇಲ್ಲಿ ನಾಡ ಕಚೇರಿಗೆ ಸ್ವಾಗತ ಅಂತ ಇದೆ. ಕೆಳಗಡೆ ಮೊಬೈಲ್ ಸಂಖ್ಯೆ ಅಂತ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ನಂತರ OTP ಪಡೆಯೋರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಇಲ್ಲಿ ಎಂಟ್ರಿ ಮಾಡಬೇಕು. OTP ಎಂಟ್ರಿ ಮಾಡಿದ ನಂತರ ಫ್ರೆಂಡ್ಸ್, ಇಲ್ಲಿ ನಿಮಗೊಂದು ನಾಡ ಕಚೇರಿಯ ಒಂದು NK5ನ ಹೊಸ ವೆಬ್ಸೈಟ್ ಒಂದು NK5 ವೆಬ್ಸೈಟನ್ನು ಇಲ್ಲಿ ಲಾಗಿನ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ OTP ಹಾಕೋದು ನಿಮ್ಮ ನಂಬರ್ಗೆ ಚಾಲ್ತಿ ಇರ್ತಕ್ಕಂಥ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಆದ ನಂತರ OTP ಹಾಕಿದ ಮೇಲೆ ಲಾಗಿನ್ ಆಗಿದೆ. ಸೊ ಫ್ರೆಂಡ್ಸ್, ಈ ಥರ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಹೊಸ ಮೆನು ಅಂತ ಮೇಲೆ ಹೋದ್ಮೇಲೆ ಕೃಷಿ ಸೇವೆಗಳು ಅಂತ ಇದೆ. ಅದರಲ್ಲಿ ಹೋದ್ಮೇಲೆ ಮುಂದೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ಪತ್ರ ಅಂತ ಇದೆ. ಇದರ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಪ್ರಮಾಣ ಪತ್ರ ಪಡೆಯಲು ನಿಗದಿಪಡಿಸಿರುವ ಗರಿಷ್ಠ ದಿನಗಳು 14 ದಿನಗಳ ಒಳಗಡೆ ನಿಮ್ಗೆ ಈ ಒಂದು ಸರ್ಟಿಫಿಕೇಟ್ ಲಭ್ಯವಾಗುತ್ತೆ. ನಂತರ ಶಿವಶುಲ್ಕ ಬಂದು 40 ರೂಪಾಯಿ ಫೀಸ್ ಇದೆ. ಅದಕ್ಕೆ ಬೇಕಾದಂಥ ಅವಶ್ಯಕ ದಾಖಲೆಗಳು ಏನೇನು ಬೇಕಪ್ಪ ಅಂತಂದರೆ, ಇಲ್ಲಿ ವಿಳಾಸದ ಪುರಾವೆ ಅಂದರೆ ಅಡ್ರೆಸ್ ಪ್ರೂಫಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡನ್ನು ಕೊಡ್ಬೋದು. ನಂತರ ಫ್ರೆಂಡ್ಸ್, ಇಲ್ಲಿ ಪಹಣಿ ಪತ್ರಿಕೆ ಅಂದರೆ ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಇದ್ದಂಥ ಒಂದು ಪಹಣಿ ಪತ್ರಿಕೆ ಇಲ್ಲಿ ಅಟ್ಯಾಚ್ ಮಾಡಬೇಕು. ನಂತರ ಫ್ರೆಂಡ್ಸ್, ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೇಮ್ ಆಸ್ ಪರ್ ಆಧಾರ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರು ಇಲ್ಲಿ ಕನ್ನಡದಲ್ಲಿ ಎಂಟ್ರಿ ಮಾಡಿ. ಕನ್ನಡದಲ್ಲಿ ಎಂಟ್ರಿ ಮಾಡಿದ ನಂತರ ಫ್ರೆಂಡ್ಸ್, ನಂತರ ಇಲ್ಲಿ ಆಧಾರ್ ನಂಬರ್ ಅಂತ ಇದೆ. ಇಲ್ಲಿ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ಫ್ರೆಂಡ್ಸ್, ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಫ್ರೆಂಡ್ಸ್, ಆದ ನಂತರ ಫ್ರೆಂಡ್ಸ್, ಇಲ್ಲಿ ಒಂದು ನಿಮ್ಮ ಲಾಗಿನ್ ಪೇಜ್ ಒಂದು ಅಪ್ಲಿಕೇಶನ್ ಫಿಲ್ ಮಾಡೋಂಥ ಪೇಜ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ತಾಲೂಕನ್ನು ಸೆಲೆಕ್ಟ್ ಮಾಡಿ. ಅದಂತ ಫ್ರೆಂಡ್ಸ್, ಇಲ್ಲಿ ಗ್ರಾಮೀಣ ಅಥವಾ ಗ್ರಾಮೀಣ ಪ್ರದೇಶ, ನಗರ ಪ್ರದೇಶ ಏನಿದೆ ಸೆಲೆಕ್ಟ್ ಮಾಡಿ. ನಂತರ ಹೋಬಳಿ ಸೆಲೆಕ್ಟ್ ಮಾಡಿ, ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರಾಮವನ್ನು ಸೆಲೆಕ್ಟ್ ಮಾಡಿದ ನಂತರ ಫ್ರೆಂಡ್ಸು, ನೀವು ಕೆಳಗಡೆ ಇಲ್ಲಿ ವಿಳಾಸವನ್ನು ಭರ್ತಿ ಮಾಡಬೇಕು. ಅದೇ ಥರ ಅರ್ಜಿದಾರ ಹೆಸರು ಆಲ್ರೆಡಿ ಇಲ್ಲಿ ಬಂದಿರುತ್ತೆ. ಅರ್ಜಿದಾರ ಹೆಸರಲ್ಲಿ ಅದರಲ್ಲಿ ಶ್ರೀಮತಿ, ಶ್ರೀ, ಕುಮಾರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ಇನಿಷಿಯಲನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಫ್ರೆಂಡ್ಸ್, ಇಲ್ಲಿ ತಂದೆ ಅಥವಾ ಗಂಡನ ಹೆಸರು ಅಂತ ಇದೆ. ಅದರಲ್ಲಿ ಆಯ್ಕೆ ಮಾಡಿಕೊಂಡು ಅಲ್ಲಿಂದ ಬಿನ್ ಅಥವಾ ಕೋಮ ಅಂತ ಸೆಲೆಕ್ಟ್ ಮಾಡ್ಬೋದು. ಬಿನ್ ಅಂದರೆ ತಂದೆ ಅಂತ ಹೇಳ್ಬೋದು, ಕೋಮ ಅಂದರೆ ಗಂಡ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ತಂದೆ ಇರೋದ್ರಿಂದ ಬಿನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ತಂದೆ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಿ. ಆ್ಯಸ್ ಪರ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ ಫಿಲ್ ಮಾಡಿ. ನಂತರ ಫ್ರೆಂಡ್ಸ್, ಇಲ್ಲಿ ತಾಯಿ ಹೆಸರನ್ನು ಫಿಲ್ ಮಾಡಬೇಕು. ಇಲ್ಲಿ ಶ್ರೀಮತಿ, ನಿಮ್ಮ ತಾಯಿ ಶ್ರೀಮತಿ ಅಂತ ಆಲ್ರೆಡಿ ಮೆನ್ಷನ್ ಆಗಿದೆ. ನಂತರ ಫ್ರೆಂಡ್ಸ್, ಇಲ್ಲಿ ತಾಯಿ ಹೆಸರನ್ನು ಎಂಟ್ರಿ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ತಾಯಿ ಹೆಸರನ್ನು ಎಂಟ್ರಿ ಮಾಡಿದ ನಂತರ ಫ್ರೆಂಡ್ಸ್, ಇಲ್ಲಿ ವಿಳಾಸ ಹಾಗೂ ಇಮೇಲ್ ID, ನಿಮ್ಮ ಮೊಬೈಲ್ ನಂಬರು, ಪಿನ್ ಕೋಡ್ ಇವೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ಚಾಲ್ತಿ ಇರ್ತಕ್ಕಂಥ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಆ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ಇಮೇಲ್ ID ಅಂತ ಕೇಳ್ತದೆ. ಇಮೇಲ್ IDಗೂ ಕೂಡ ನಿಮ್ಮ ಇಮೇಲ್ IDನ ಎಂಟ್ರಿ ಮಾಡಿ. ಆ ಇಮೇಲ್ IDಗೂ ಕೂಡ ಒಂದು SMS ಒಂದು ಮೆಸೇಜ್ ಬರುತ್ತೆ, ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಕರೆಕ್ಟಾಗಿ ಚಾಲ್ತಿ ಇರ್ತಕ್ಕಂಥ ನಿಮ್ಮ ಮೊಬೈಲ್ನಲ್ಲಿ ಲಾಗಿನ್ ಇರ್ತಕ್ಕಂಥ ಒಂದು ಈ ಜಿಮೇಲನ್ನು ಹಾಕ್ಕೊಳ್ಳಿ. ಜಿಮೇಲ್ ID ಹಾಕಿದ ನಂತರ OTP ಕಳಿಸಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಜಿಮೇಲ್ಗೆ 180 ಸೆಕೆಂಡ್ ಒಳಗಡೆ ನಿಮ್ಮ OTP ಇಲ್ಲಿ ಎಂಟ್ರಿ ಮಾಡೋವಂಥ ಅವಕಾಶ ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈ ಜಿಮೇಲ್ಗೆ OTP ಬಂದಿದೆ, ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಬೋದು. ನಂತರ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಇಲ್ಲಿ ಮೊಬೈಲ್ ಸಂಖ್ಯೆಗೆ OTP ಬರೋಷ್ಟರಲ್ಲಿ ನಿಮ್ಮ ಇಲ್ಲಿ ವಿಳಾಸವನ್ನು ಭರ್ತಿ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಒಂದು ಅಡ್ರೆಸ್ಸನ್ನು ಎಂಟ್ರಿ ಮಾಡಿ ಇಲ್ಲಾಂತ ಫಿಲ್ ಮಾಡ್ಕೋಬೇಕು. ನಂತರ ಫ್ರೆಂಡ್ಸ್, ಇಲ್ಲಿ ವಿಳಾಸ ನಿಮ್ಮ ಹಳ್ಳಿ ಅಡ್ರೆಸ್ ಏನಿದೆ ಅದನ್ನು ಹಾಕ್ಕೊಳ್ಳಿ. ಹಳ್ಳಿ ಅಥವಾ ಸಿಟಿ ಏನಿದೆ ಅದನ್ನು ಫುಲ್ ಅಡ್ರೆಸ್ ಹಾಕ್ಕೊಳ್ಳಿ. ನಂತರ ಫ್ರೆಂಡ್ಸ್, ಇಲ್ಲಿ ಪಿನ್ ಕೋಡನ್ನು ಎಂಟ್ರಿ ಮಾಡಿ. ಪಿನ್ ಕೋಡ್ನ ಎಂಟ್ರಿ ಮಾಡಿದ ನಂತರ ಫ್ರೆಂಡ್ಸ್, ಇಲ್ಲಿ
ಇಲ್ಲಿ ನಿಮ್ಮ ಪ್ರಮಾಣ ಪತ್ರವು ಡಿಜಿಲಾಕರ್ಗೆ ತೆರಳಲು ನೀವು ಬಯಸಿದ್ರೆ ಅಂತ ಕೇಳುತ್ತೆ. ಡಿಜಿಲಾಕರ್ಗೆ ನೀವು ಎಂಟ್ರಿ ಮಾಡಬೇಕಾದ್ರೆ ಡಿಜಿಲಾಕರ್ ಐಡಿನ ಕೇಳುತ್ತೆ. ಅದಕ್ಕೋಸ್ಕರ ಇಲ್ಲ ಅಂತ ಎಂಟ್ರಿ ಮಾಡ್ಕೊಂಡು ಪಾಸ್ ಆಗ್ಬೋದು. ನಂತರ ಫ್ರೆಂಡ್ಸ್ ನಮ್ಮ ಮೊಬೈಲ್ಗೆ OTP ಬಂದಿದೆ, ಅದನ್ನು OTP ಹಾಕ್ಕೊಂಡು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ. ನಂತರ ಫ್ರೆಂಡ್ಸ್ ಇಲ್ಲಿ OTP ವೆರಿಫೈ ಸಕ್ಸಸ್ಫುಲ್ ಆಗಿದೆ. ನೆಕ್ಸ್ಟ್ ಮುಂದಿನದ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಸೊ ಫ್ರೆಂಡ್ಸ್ ನೆಕ್ಸ್ಟ್ ಪೇಜ್ಗೆ ಇಲ್ಲಿ ಬಂದರೆ ಕೃಷಿ ಭೂಮಿ ವಿವರಗಳಲ್ಲಿ ಫಿಲ್ ಮಾಡ್ಕೋಬೇಕು. ನಂತರ ಇಲ್ಲಿ ಕುಟುಂಬ ವಾರ್ಷಿಕ ಆದಾಯ ಎಷ್ಟು ಕೇಳ್ತದೆ, ಸುಮಾರು ಒಂದು 10,000 ಅಂತ ಹಾಕೊಳ್ಳಿ. ನಂತರ ಫ್ರೆಂಡ್ಸ್ ಆಯ್ಕೆ ಯಾವ ಉದ್ದೇಶಕ್ಕೋಸ್ಕರ ಬೇಕಾಗಿದೆ ಅಂತ ಕೇಳ್ತದೆ. ವಿದ್ಯಾಭ್ಯಾಸ, ನೌಕರಿ, ಸಹಾಯಧನ, ಶಾಲಾ ಕಾಲೇಜು ಪ್ರವೇಶ ಇವೆಲ್ಲ ಕೇಳುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಬೇಕಾದ ವಿದ್ಯಾಭ್ಯಾಸ ಅಂದರೆ ಯಾಕಂದರೆ ಅಗ್ರಿಕಲ್ಚರ್ BSc ಅಗ್ರಿಗೋಸ್ಕರ ಅಡ್ಮಿಷನ್ ಬೇಕಾದರೆ ವಿದ್ಯಾಭ್ಯಾಸ ಅಂತ ಹಾಕ್ಕೊಳ್ಳಿ. ನಂತರ ಫ್ರೆಂಡ್ಸ್ ಇಲ್ಲಿ ಅಗ್ರಿಕಲ್ಚರಸ್ ನೇಮ್ ಅಂತಂದರೆ ಯಾರ ಹೆಸರಲ್ಲಿ ಇದು ಪಾಣಿ ಇದೆ ಅವರಲ್ಲಿ ಜಮೀನು ಇದೆ ಅವರ ಹೆಸರನ್ನು ಎಂಟ್ರಿ ಮಾಡಿ ಪಾಣಿಯಲ್ಲಿ ಇರ್ತಕ್ಕಂಥ ಹೆಸರು ಹಾಕ್ಕೊಳ್ಳಿ. ನಂತರ ರಿಲೇಷನ್ಶಿಪ್ ವಿತ್ ಅಪ್ಲಿಕೆಂಟ್ ಅಂತ ಇದೆ. ನೀವು ಅರ್ಜಿದಾರರ ಜೊತೆ ಏನೋ ಸಂಬಂಧ ಇದೆ, ತಂದೆ ಅಥವಾ ತಾಯಿ, ಅಜ್ಜ ಅಜ್ಜಿ ಇದೆ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಪಾಣಿಯೆಲ್ಲ ಡೀಟೇಲ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಎಲ್ಲ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಸಮೀಕ್ಷೆ ಸಂಖ್ಯೆ ಅಂತಂದರೆ ನಿಮ್ಮ ಸರ್ವೆ ನಂಬರ್ನ ಹಾಕ್ಕೊಳ್ಳಿ. ಸರ್ವೆ ನಂಬರ್ ಹಾಕಿದ ನಂತರ ಫ್ರೆಂಡ್ಸಲ್ಲಿ ಸೈಡಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಆಯ್ಕೆ ಮಾಡೋಂಥ ಹಿಸ್ಸಾ ನಂಬರ್ಗಳು ಆಪ್ಷನ್ ಬರುತ್ತೆ. ಆಮೇಲೆ ಹಿಸ್ಸಾ ಸೆಲೆಕ್ಟ್ ಮಾಡಿದ ನಂತರ ಖಾತಾ ಸಂಖ್ಯೆ ಅಂತ ಕೇಳುತ್ತೆ. ನಿಮ್ಮ ಪಾಣಿಯಲ್ಲಿ ಖಾತಾ ಸಂಖ್ಯೆ ಏನಿದೆ ಅದು ಹಾಕ್ಕೊಳ್ಳಿ. ನಂತರ ಪ್ರದೇಶ ಅಂತ ಕೇಳುತ್ತೆ, ಎಷ್ಟು ಎಕರೆ ಜಮೀನಿದೆ ಅಷ್ಟು ಎಕರೆಯಲ್ಲಿ ಎಂಟ್ರಿ ಮಾಡಿ. ಸೊ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಇರ್ತಕ್ಕಂಥ ಗುಂಟನ ಆ್ಯಡ್ ಮಾಡಿ ತೊಗೊಳ್ಳಲ್ಲ. ಸೊ ಪ್ರದೇಶ ಎಷ್ಟಿದೆ ಎಕರೆ ಅಷ್ಟು ಮೆನ್ಷನ್ ಮಾಡಿ. ನಂತರ ಫ್ರೆಂಡ್ಸ್ ಇಲ್ಲಿ ಲ್ಯಾಂಡ್ ಟೈಪ್ ಅಂತ ಕೇಳ್ತದೆ, ಯಾವುದರ ಖುಷ್ಕಿ ತರಿ ಯಾವ ಥರ ಇದೆ ಅದನ್ನು ಎಂಟ್ರಿ ಮಾಡಿ. ಗೊತ್ತಿಲ್ಲ ಅಂದರೆ ಕೆಳಗಡೆ ಮೈನಸ್ ಅಂತ ಇರುತ್ತೆ, ಅದನ್ನು ಹಾಕ್ಕೊಳ್ಳಿ. ನಂತರ ಫ್ರೆಂಡ್ಸ್ ಇಲ್ಲಿ ಸೀರೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲ ಓನರ್ ಟೈಪ್ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ. ಯಾವ್ದಾದ್ರು ಸಿಂಗಲ್ ಓನರ್ ಇದ್ದೀರಾ, ಜಾಯಿಂಟ್ ಓನರ್ ಇದ್ದೀರಾ ಅಂತ ಕೇಳ್ತಾ ಇದೆ. ಸೊ ಅದು ಆಟೋಮೆಟಿಕ್ಕಾಗಿ ಬಂದಿರುತ್ತೆ, ಅದಕ್ಕೇನು ಅವಶ್ಯಕತೆ ಇರೋದಿಲ್ಲ ಸೆಲೆಕ್ಟ್ ಮಾಡೋದು. ನಂತರ ಫ್ರೆಂಡ್ಸ್ ಇಲ್ಲಿ ಸೇರಿಸಿ ಅಂತ ಆಪ್ಷನ್ ಇದೆ, ಸೇರಿಸಿ ಮೇಲೆ ನಾವಿಲ್ಲಿ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇವೆಲ್ಲ ನೀವು ಎಂಟ್ರಿ ಮಾಡಿದಂಥ ಡೀಟೇಲ್ಸನ್ನು ಆಟೋಮೆಟಿಕ್ಕಾಗಿ ಇಲ್ಲಿ ಕೆಳಗಡೆ ಮೆನ್ಷನ್ ಆದಂಥ ಕಾಲಮಲ್ಲಿ ಬರೆದು ಬಿಡುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಸೇರಿಸ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ಫ್ರೆಂಡ್ಸ್ ಎಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಎಂಟ್ರಿ ಮಾಡಿದಂಥ ಡೀಟೇಲ್ಸನ್ನು ಎಕರೆ, ಹಿಸ್ಸಾ ನಂಬರ್, ಸರ್ವೆ ನಂಬರ್, ಖಾತಾ ನಂಬರ್ ಎಲ್ಲ ಡೀಟೇಲ್ಸಾಗಿ ಬಂದಿರುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ಮುಂದಿನದ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಸೊ ಫ್ರೆಂಡ್ಸ್ ಇಲ್ಲಿ ಎಲ್ಲ ಡೀಟೇಲ್ಸ್ ಕನ್ಫರ್ಮ್ ಮಾಡಿದ ನಂತರ ಇಲ್ಲಿ ಮುಂದಿನದ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನಿತರ ಏನಾದರೂ ಪಾಣಿ ಡೀಟೇಲ್ಸ್ ಇದ್ದರೆ ಅದು ಕೂಡ ಇಲ್ಲಿ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಕಾಲಮನ್ನು ಎಂಟ್ರಿ ಮಾಡ್ಬೋದು. ನೆಕ್ಸ್ಟ್ ಗೋ ಟು ಟ್ಯಾಪ್ ಅಪ್ಲೋಡ್ ಅಂತ ಇದೆ. ಸೊ ಫ್ರೆಂಡ್ಸ್ ಇಲ್ಲಿ ಡಾಕ್ಯುಮೆಂಟ್ಸ್ ಏನಿದೆ, ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಂಥ ಇಲ್ಲಿ ಆಪ್ಷನ್ ಬಂದಿರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ವಿಳಾಸದ ಪುರಾವೆ ಅಂತ ಕೇಳ್ತದೆ, ಅಲ್ಲಿ ಹಾಕೋಬೋದು. ಪಾಣಿ ಪತ್ರಿಕೆ ಅಂತ ಕೇಳ್ತದೆ, ಪಾಣಿ ಪತ್ರಿಕೆಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ವಿಳಾಸದ ಪುರಾವೆ ಕೇಳ್ತಾ ಇದೆ, ಅಲ್ಲಿ ನೀವು ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡನ್ನು ಕೂಡ ಇಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು. ಸೊ ಫ್ರೆಂಡ್ಸ್ ನಾವು ಆಧಾರ್ ಕಾರ್ಡನ್ನು ಮೆನ್ಷನ್ ಮಾಡಿದೆ, ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡೋಣ. ಯಾಕಂದರೆ ಅದು ಹಾರ್ಡ್ ಕಾಪಿ ಕಂಪಲ್ಸರಿಯಾಗಿ ನಾಡಕಚೇರಿ ಆಫೀಸಲ್ಲಿ ಸಬ್ಮಿಟ್ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಇಂಪಾರ್ಟೆಂಟ್ ಏನು ಪಾಣಿ ಮತ್ತು ಆಧಾರ್ ಕಾರ್ಡ್ ಎರಡು ಅಪ್ಲೋಡ್ ಮಾಡಿದರೆ ಸಾಕು. ಇನ್ನಿತರ ಡಾಕ್ಯುಮೆಂಟ್ಸ್ ಏನಿದ್ದಾವೆ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿದ ನಂತರ ಅಲ್ಲಿ ಕೊಡ್ಬೋದು. ಇಲ್ಲದಿದ್ದಲ್ಲಿ ನೀವು ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಸ್ಕ್ಯಾನ್ ಮಾಡ್ಕೊಂಡು ಕೂಡ ಇಲ್ಲಿ ಅಪ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಫ್ರೆಂಡ್ಸ್ ಇಲ್ಲಿ ಆಧಾರ್ ಕಾರ್ಡಲ್ಲಿ ಗುರುತಿನ ಚೀಟಿ ಹಾಗೂ ವಿಳಾಸ ಪುರಾವೆಲ್ಲ ಆಧಾರ್ ಕಾರ್ಡ್ ಹಾಕ್ಕೊಂಡಿದ್ವಿ. ನೆಕ್ಸ್ಟ್ ಸ್ವಯಂ ಘೋಷಣಾ ಪತ್ರದಲ್ಲಿ ಯಾವುದೇ ಒಂದು ಜಾಗದಲ್ಲಿ ನಾವು ಒಂದು ಕೋರ್ಟ್ ಅಫಿಡೇವಿಟ್ ಮಾಡಬೇಕಾಗುತ್ತೆ. ಆ ಒಂದು ಕೋರ್ಟ್ ಅಫಿಡೇವಿಟ್ ಕೂಡ ಇಲ್ಲಿ ಸ್ಕ್ಯಾನ್ ಮಾಡಿ ಎಂಟ್ರಿ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ರಿಜಲ್ಟ್ ಆಗಬಾರ್ದು ಅಂತ ಈ ಒಂದು ಸ್ಕ್ಯಾನ್ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ ನೆಕ್ಸ್ಟ್ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ID ನಂಬರ್ ಜನರೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಕೃಷಿ ಕುಟುಂಬ ಸದಸ್ಯರ ಪ್ರಮಾಣ ಪತ್ರಕ್ಕೆ ಅರ್ಜಿ ಅಂತ ಬಂದಿದೆ. ಎಲ್ಲ ಡೀಟೇಲ್ಸನ್ನು ಮೆನ್ಷನ್ ಮಾಡಿದಂಥ ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ. ಸೊ ಫ್ರೆಂಡ್ ನಂತರ ಇಲ್ಲಿ ಈ ಸೈಗೆ ಮುಂದುವರಿಸಿ ಅಂತ ಇದೆ, ಒಂದು ಈ ಸೈನ್ ಮಾಡಬೇಕಾಗುತ್ತೆ. ನಿಮ್ಮ ಅರ್ಜಿದಾರರು ಏನಿದ್ದಾರೆ ಅವರ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ನಿಮ್ಮ ಆ ಒಂದು ಆಧಾರ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ, ಒಂದು OTPಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ಗೋ ಟು OTP ಅಂತ ಇದೆ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ನಾವು ಇಲ್ಲಿ ಈ ಸೆಂಡ್ ಮಾಡೋದು ಕಂಪ್ಲೀಟ್ ಆಗಿದೆ. ಪಾವತಿ ವಿಧಾನ ಅಂತ ಕೇಳಿದೆ. ಯಶಸ್ವಿ ಹಣ ಪಾವತಿಸಿದ ನಂತರ ಅರ್ಜಿನ ಪ್ರಕ್ರಿಯೆಗೊಳಿಸಲಾಗುವುದು. ಅಂದರೆ ಇಲ್ಲಿ ಯಾವತ್ತೂ ಥರ ನೀವು ಪೇಮೆಂಟ್ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕು. ಪಾವತಿಸಬೇಕಾದ ಮೊತ್ತ ಒಂದು 40 ರೂಪಾಯಿ ಇದೆ. ಸೊ ಫ್ರೆಂಡ್ಸ್ ಇಲ್ಲಿ ಆನ್ಲೈನ್ ಮುಖಾಂತರ ಇಲ್ಲಿ iWallet ಅಥವಾ ಫೋನ್ಪೇ ಅಂತ ಇದೆ. ನಾವಿಲ್ಲಿ ವ್ಯಾಲೆಟ್ ಮುಖಾಂತರ ನಾವು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದೀವಿ. ಅದಕ್ಕೆ ವ್ಯಾಲೆಟಿಂದ ಪೇಮೆಂಟ್ ಮಾಡೋಣ. ನೀವು ಏನಾದರೂ ಫೋನ್ಪೇಯಿಂದ ಪೇಮೆಂಟ್ ಮಾಡ್ಬೋದಾದರೆ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ QR ಅಥವಾ ನೀವು UPI ಮೆನ್ಷನ್ ಮಾಡ್ಕೊಂಡು ಅಲ್ಲಿಂದ ಪೇಮೆಂಟನ್ನು ಮಾಡ್ಬೋದು. ಸೊ ಫ್ರೆಂಡ್ಸ್ ಇಲ್ಲಿ ವ್ಯಾಲೆಟ್ ಲಾಗಿನ್ ಮಾಡಿಕೊಂಡು ನಾವು ಇಲ್ಲಿ ಪೇಮೆಂಟ್ ಮಾಡ್ತಾಯಿದ್ವಿ. ವ್ಯಾಲೆಟ್ ಪೇಮೆಂಟ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಸಕ್ಸಸ್ಫುಲ್ ಅಲ್ಲಿ ಸ್ಥಿತಿ ಸಂದೇಶ ನೋಡಿದ್ರೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ನಂತರ ಫ್ರೆಂಡ್ಸ್ ಅಲ್ಲಿ ಅಪ್ಲಿಕೇಶನ್ ಯಶಸ್ವಿಯಾಗಿ ಸಹಿ ಮಾಡಲಾಗಿದೆ ಅಂತಿದೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ರಿಸಿಪ್ಟನ್ನು ಇಲ್ಲಿ ಡೌನ್ಲೋಡ್ ಆಗುತ್ತೆ.
ಸೊ ಫ್ರೆಂಡ್ ಈ ಒಂದು ರಿಸಿಪ್ಟನ್ನು ನೀವೇನು ಮಾಡಬೇಕು ಡೀಟೇಲ್ಸ್ ಆಗಿ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಕೂಡ ನಿಮ್ಮ ತಹಸೀಲ್ದಾರ್ ಆಫೀಸ್ ಲಾಗಿನಲ್ಲಿ ಕೂಡ ಇಲ್ಲಿ ಕರೆಕ್ಷನ್ ಮಾಡೋಂಥ ಆಪ್ಷನ್ ಬರುತ್ತೆ, ಅಲ್ಲಿಂದ ಕರೆಕ್ಷನ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್ ಇದೊಂದು ಡಾಕ್ಯುಮೆಂಟ್ಸನ್ನು ಏನೇನು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿದರೆ ಯಾವುದನ್ನು ಅಪ್ಲೋಡ್ ಮಾಡಿದರೆ ಇದೊಂದು ಅಪ್ಲಿಕೇಶನ್ ಕಾಪಿಯನ್ನು ಪ್ರಿಂಟ್ ತಗೊಂಡು ಅದ್ರ ಜೊತೆ ಅಟ್ಯಾಚ್ ಮಾಡಿಕೊಂಡು ನಿಮ್ಮ ಹತ್ತಿರದ ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.